ಮಾಮ್ಸ್ ಎಸ್ ಆರ್ ಎಚ್ ಇಡ್ತು ಸಿ ಎಸ್ ಕೆ ಬಗ್ನಿ ಊಟ. ಎಸ್ ಆರ್ ಎಚ್ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆನೆ ಕ್ವಾಲಿಫೈ ಆಗಿದ್ದಾಯ್ತು. ಅವ್ರ ಆಗೋದಲ್ದೆ ಜಿ ಟಿನ ನಾವು ಕ್ವಾಲಿಫೈ ಆಗೋದಲ್ದೆ ನಿಮ್ನು ಕ್ವಾಲಿಫೈ ಮಾಡ್ಸಿರಂತ ಜಿ ಟಿನೂ ಕ್ವಾಲಿಫೈ ಮಾಡಿದ್ರು. ಇವಾಗ ನೋಡಿ ಟಾಪ್ 1 ಅಲ್ಲಿ ಇರೋದು ಆರ್ ಸಿ ಬಿ, ಸೆಕೆಂಡ್ ಇರೋದು ಜಿ ಟಿ, ಮತ್ತೆ 3ನೇ ಪೊಸಿಷನ್ ಅಲ್ಲಿ ಎಸ್ ಆರ್ ಎಚ್ ಅಲ್ವಾ. ಇವಾಗ 4th ಪೊಸಿಷನ್ಗೆ 5 ಟೀಮ್ಸ್ ನಡುವೆ ಒಂಥರ ಕಿತ್ತಾಟ ಇರೋದು ಅಂತ ಹೇಳ್ಬೋದು. ಯಾರು ಬರ್ತಾರಂತ ಹೇಳಕ್ ಆಗ್ತಾ ಇಲ್ಲ 5 ಟೀಮ್ಸ್ ಅಲ್ಲಿ. ಬಟ್ ಸಿ ಎಸ್ ಕೆ ಆಲ್ಮೋಸ್ಟ್ ಅಲ್ಲ ಇವ್ರು 99% ಗಾನು, ಇವ್ರು ಔಟ್ ಆಫ್ ದಿ ಟೂರ್ನಮೆಂಟ್ ಆದಂಗೆನೆ. ಬಟ್ ನೋಡೋಣ, ಇನ್ನೂ ಒಂದು ಚಾನ್ಸ್ ಇದೆ, ಇಲ್ಲ ಅಂತ ಹೇಳ್ತಲ್ಲ, ಚಾನ್ಸ್ ಇದೆ ಬಟ್ ಸಿ ಎಸ್ ಕೆಗೂ. ಬಟ್ ಇವ್ರು ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಬಿಟ್ಟು ಬೇರೆ ಟೀಮ್ಸ್ ಮೇಲೆ ಡಿಫೆಂಡ್ ಆಗ್ಬೇಕು, ಅವಾಗ ಒಂದು ಚಾನ್ಸ್ ಇದೆ. ಬಟ್ ನನ್ಗೆ ಅನ್ಸ್ದಾಗೆ ಇವ್ರು ಕಷ್ಟ ಇದೆ, ಜಾಸ್ತಿ ಕಷ್ಟ ಇದೆ. ಬೇರೆ ಟೀಮ್ಸ್ ಇನ್ನೂ ಅಡ್ವಾಂಟೇಜ್ ಜಾಸ್ತಿ ಇದಾವೆ. ಯಾರ್ಯಾರಿಗೆ ಪಿ ವಿ ಕೆಸ್ ಅಡ್ವಾಂಟೇಜ್ ಜಾಸ್ತಿ ಇದೆ, ಆರ್ ಜಾಸ್ತಿ ಅಡ್ವಾಂಟೇಜ್ ಇದೆ. ಬಟ್ ಸಿ ಎಸ್ ಕೆ ಅಂತ ಬಂದಾಗ ಇವ್ರಿಗೇನು ಅಷ್ಟೊಂದು ಅಡ್ವಾಂಟೇಜ್ ಇಲ್ಲ. ಬಟ್ ಹೇಳಕ್ ಆಗಲ್ಲ, ಆದ್ರೂ ಆಗ್ಬಿಡ್ಬೋದಲ್ಲ. ಅದ್ರಿಂದ ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಬಿಟ್ಟು ಅವ್ರಂತರ ವೇಟಿಂಗ್ ಗೇಮ್ ನ ನಡೆಸಬೇಕಾಗುತ್ತೆ ಸಿ ಎಸ್ ಕೆ. ಈ ಸಿ ಎಸ್ ಕೆ ಅವರು ಸ್ಕೋರ್ ಮಾಡೋದೇ 180 ರನ್ಸ್. ಪರವಾಗಿಲ್ಲ, ಇದು ಚಪಾಕ್ ಸ್ಟೇಡಿಯಂ ಅಲ್ಲಿ ಒಂಥರ ಫೈಟಿಂಗ್ ಸ್ಕೋರ್ ಅಂತಾನೆ ಹೇಳ್ಬೋದು. ಹೌದು, ಪಿಚ್ ಏನು ಅಷ್ಟೊಂದು ಈಸಿ ಇದಿಲ್ಲ, ಸಖತ್ ಕಷ್ಟ ಇತ್ತು. ಸ್ವಲ್ಪ ಏನು ಬಾಲೇನು ಬ್ಯಾಟಿಂಗ್ ಚೆನ್ನಾಗಿ ಬರ್ತಾ ಇದ್ದಿಲ್ಲ. ಇಲ್ಲಿ ಈ ಗ್ರೌಂಡ್ ಅಲ್ಲಿ ಯಾರು ಸ್ಲೋರ್ ರನ್ಸ್ ಆಗ್ತಾರೆ ನೋಡಿ, ಅವ್ರು ಸಖತ್ ಎಫೆಕ್ಟಿವ್ ಆಗಿದ್ರು. ಪ್ಯಾಟ್ ಕಮ್ಮಿನ್ಸ್ 3 ವಿಕೆಟ್ಸ್ ತಗೊಂಡಿದ್ರು. 3 ವಿಕೆಟ್ಸ್ ಅಲ್ಲಿ 2 ವಿಕೆಟ್ಸ್ ಒಂಥರ ಸ್ಲೋರ್ ಒನ್ಸ್ ಹಾಕಿನೇ ವಿಕೆಟ್ಸ್ ತಗೊಂಡಿರೋದು. ಮತ್ತೆ ಹುಸೇನ್ ಅಷ್ಟೇ, ಅವರು ಅಷ್ಟೇ 2 ಒಂಥರ ಸ್ಲೋರ್ ಒನ್ಸ್ ಹಾಕಿನೇ ವಿಕೆಟ್ ತಗೊಂಡಿರೋದು. ಇಲ್ಲಿ ಯಾರು ಸ್ಲೋರ್ ಒನ್ಸ್ ಕಟರ್ಸ್ ಆಗ್ತಾರೋ ಅವ್ರಿಗೆ ಸ್ವಲ್ಪ ಎಫೆಕ್ಟಿವ್ ಆಗಿದ್ರು. ಬಟ್ ಎತ್ಕೊಂಬಂತು ಸೀದಾ ಬಿಸಾಕ್ತೀನಿ ಅನ್ನೋರೆಲ್ಲ ಅಷ್ಟೊಂದು ಎಫೆಕ್ಟಿವ್ ಆಗಿದ್ದಿಲ್ಲ. ಆದ್ರಿಂದ ನೋಡಿ, ಇವ್ರ ಕಡೆ ಹೈದರಾಬಾದ್ ಕಡೆ ಇವರು ಪ್ಯಾಟ್ ಕಮಿನ್ಸ್ ಮತ್ತೆ ಹುಸೇನ್ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ಬೌಲಿಂಗ್ ಅಲ್ಲಿ. ಸಿ ಎಸ್ ಕೆ ಕಡೆ ಬ್ಯಾಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಸ್ವಲ್ಪ ಅಗ್ರೆಸಿವ್ ಆಗಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪರವಾಗಿಲ್ಲ, ಒಂದು ರೇಂಜ್ ಕ್ಯಾಮೆನ್ ಆಗ್ತಾರೆ ಬಂತು. ಮತ್ತೆ ಕಾರ್ತಿಕ್ ಶರ್ಮಾ ಇನ್ನಿಂಗ್ಸ್ ನ ಮಿಚ್ಕೊಳ್ಬೇಕು, ಒಂದ್ ರೇಂಜ್ ಪರವಾಗಿಲ್ಲ, ಏನಷ್ಟೊಂದು ಜನ ಯೂಸ್ ರನ್ಸ್ ನ ಕಲೆ ಹಾಕಿಲ್ಲ. ಬಟ್ ಆದ್ರೂ ಒಂದ್ ರೇಂಜ್ ಚೆನ್ನಾಗಿ ಆಡಿದ್ರು. ಮತ್ತೆ ಡೆವಾಲ್ಡ್ ಬ್ರೇವ್ಸ್ ಆಕ್ಚುಲಿ ಆಡ್ಬೇಕಾದ್ರೆ ಇವಾಗ ಡೆವಾಲ್ಡ್ ಬ್ರೇವ್ಸ್ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಅವರು ಒಂಥರ ಅಗ್ರೆಸಿವ್ ಆಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು ಅವರು. ಮತ್ತೆ ನೋಡಿ ಇವ್ರದ್ದು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇವರು 180 ಅಲ್ಲ ಸ್ಕೋರ್ ಮಾಡೋದು, ಇನ್ನೂ ಒಂದು 185 ತನಕ ಹೋಗ್ಬೋದಾಯ್ತು. ಬಟ್ ನೋಡಿ ಋತುರಾಜ್ ಗಾಯಕ್ವಾಡ್ ಬಾಲ್ಸ್ ನ ವೇಸ್ಟ್ ಮಾಡ್ಬಿಡ್ತಾರೆ. ಅವರು ಆಡಿರೋ 21 ಬಾಲ್ಸ್ ಅಲ್ಲಿ 15 ರನ್ಸ್ ಅಷ್ಟೇ ಸ್ಕೋರ್ ಮಾಡೋದು. ಮತ್ತೆ ಲಾಸ್ಟ್ ಅಲ್ಲಿ ಶಿವಮ್ ದುಬೆನೂ ಅಷ್ಟೇ, ಅವರು ವೇಸ್ಟ್ ಮಾಡ್ಬಿಡ್ತಾರೆ. 23 ಬಾಲ್ಸ್ ಅಲ್ಲಿ 26 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ಪ್ರಶಾಂತ್ ವೀರು ಅಷ್ಟೇ 9 ಬಾಲ್ಸ್ ಅಲ್ಲಿ 11 ರನ್ಸ್ ನ ಸ್ಕೋರ್ ಮಾಡ್ತಾರೆ ಅಷ್ಟೇ. ಲಾಸ್ಟ್ ಅಲ್ಲಿ ರನ್ಸೇ ಹೊಡಿಯಕ್ ಆಗಲ್ಲ ಸಿ ಎಸ್ ಕೆ ಕಡೆ. ಹೈದರಾಬಾದ್ ಅವರು ಬೌಲಿಂಗ್ ಅಲ್ಲಿ ಸಖತ್ ಕಮ್ ಬ್ಯಾಕ್ ಮಾಡ್ತಾರೆ, ಇವ್ರಿಗೆ ಡಾಟ್ಸ್ ಆಡಿಸ್ತಾರೆ. ಆದ್ರಿಂದ ಒಂಥರ 180ಗೆ ಕಟ್ ಆಗಿದ್ರು ಅಂತ ಹೇಳ್ಬೋದು. ಸಿ ಎಸ್ ಕೆ ಅವ್ರು ಏನಾದ್ರು ವೇಸ್ಟ್ ಮಾಡಿದ್ರೆ ಆಡಿದ್ರೆ 185 ಇಲ್ಲ 200 ತನಕ ಹೋಗುತ್ತೆ. ಅವಾಗ ಈಸಿಯಾಗಿ ಸಿ ಎಸ್ ಕೆ ವಿನ್ ಆಗೋ ಚಾನ್ಸಸ್ ಇರ್ತಾ ಇತ್ತು. ನೋಡಿ 180 ಅಷ್ಟೇ ಸ್ಕೋರ್ ಮಾಡಕ್ ಆಗಿದ್ದು. ಇವ್ರು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಎಸ್ ಆರ್ ಎಚ್ ಬ್ಯಾಟಿಂಗ್ ಮೆಚ್ಕೊಳ್ಳಬೇಕು. ಇಶಾನ್ ಕಿಶನ್ ಆಡಿದಂತ ಇನ್ನಿಂಗ್ಸ್ ಸಖತ್ತಾಗಿ ಆಡಿದ್ರು. ಅವ್ರ ಬ್ಯಾಟಿಂದ ಕೆಲವು ಮ್ಯಾಚಸ್ ರನ್ಸ್ ಬಂದಿದ್ದಿಲ್ಲ, ಇವಾಗ ಒಂಥರ ಮ್ಯಾಚ್ ವಿನ್ನಿಂಗ್ ನಾಕ್ ಬಂತು ಅಂತ ಹೇಳ್ಬೋದು. ಮತ್ತೆ ಇವರು ಎಂಡಿ ಕ್ಲಾಸನ್ ಏನ್ ಆಡ್ತಾರದು, ಅವ್ರ ಬ್ಯಾಟಿಂಗು ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ. ಈ ಸೀಸನ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2-3 ಮ್ಯಾಚ್ ಅನ್ನು ಆಡಿಲ್ಲ ಅಷ್ಟೇ, ಇವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅವಾಗ ಎಂಡಿ ಕ್ಲಾಸನ್ ಕತೆ ಮುಗಿತು ಅನ್ಕೊಂಡು ಇದ್ದಿದ್ರು. ಆಮೇಲೆ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ರು ಅಂದ್ರೆ ಇವಾಗ ಆರೆಂಜ್ ಕ್ಯಾಪ್ ಇಟ್ಕೊಂಡಿರೋದು ಅವ್ರೆ. ಆ ರೇಂಜ್ ಆಡ್ತಾ ಇದಾರೆ, ಸಖತ್ತಾಗಿ ಆಡ್ತಾ ಅಂತ ಹೇಳ್ಬೋದು. ಇನ್ನೇನು ಇವರಿಬ್ರು ಪಾರ್ಟ್ನರ್ಶಿಪ್ ಬರ್ತಾ ಇದ್ದಂಗೆ ಅಲ್ಲೇ ಮ್ಯಾಚ್ ಮುಗಿತು. ಮ್ಯಾಚ್ ವಿನ್ ಆಗೋ ಸಿ ಎಸ್ ಕೆ ಅವರು ಬ್ಯಾಟಿಂಗ್ ತಗೋತಾರೆ. ಹೌದು, ನಾವೆಲ್ಲ ಬೌಲಿಂಗ್ ತಗೋತಾರೆ ಅನ್ಕೊಂಡಿದ್ರೆ ಅವ್ರು ಬ್ಯಾಟಿಂಗ್ ತಗೊಂಡ್ರು ಪರವಾಗಿಲ್ಲ. ಏನೋ ಬ್ಯಾಟ್ ಡಿಸಿಷನ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಯಾವ ತರ ಅಸಿಸ್ಟ್ ಆಗುತ್ತೋ ಸೆಕೆಂಡ್ ಬ್ಯಾಟಿಂಗ್ ಆಡುವಾಗ ಅದೇ ತರ ಪಿಚ್ ಅಸಿಸ್ಟ್ ಆಗ್ತಾ ಇದ್ದಲ್ವಾ. ಆದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದೇನೋ ರಾಂಗ್ ಡಿಸಿಷನ್ ಎಲ್ಲ ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಇವರಿಬ್ರು ಬರ್ತಾರೆ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಸಂಜು ಸ್ಯಾಮ್ಸನ್ ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ, ಸಖತ್ತಾಗಿನೇ ಆಡ್ತಾ ಇರ್ತಾರೆ. ಋತುರಾಜ್ ಗಾಯಕ್ವಾಡ್ ಒಂದ್ ಎಂಡಲ್ಲಿ ಒಂಥರ ಇನ್ನಿಂಗ್ಸ್ ನ ಬಿಲ್ಡ್ ಮಾಡೋ ತರ ಆಡ್ತಾ ಇರ್ತಾರೆ. ಅವ್ರು ಈ ಸೀಸನ್ ಅಲ್ಲಿ ಯಾವುದೇ ಟೈಮ್ ಅಲ್ಲೂ ಅಷ್ಟೇ ಅವ್ರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ನೋಡಿ ಒಂದ್ ಇನ್ನಿಂಗ್ಸ್ ಆಡಿದಾರೆ ಅಷ್ಟೇ, 1 ಇನ್ನಿಂಗ್ಸ್ 2 ಇನ್ನಿಂಗ್ಸ್ ಅಷ್ಟೇ ಈ ಸೀಸನ್ ಅಲ್ಲಿ ಆಡಿರೋದು. ಅದನ್ನ ಬಿಟ್ಟರೆ ಅವ್ರು ಅದು ಏನೋ ಲೋ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿರೋದು, ಏನು ಅಗ್ರೆಸಿವ್ ಆಗಿ ಆಡಿಲ್ಲ. ಈ ಮ್ಯಾಚ್ ಅಲ್ಲಿ ಅಷ್ಟೇ ಸಖತ್ ವೇಸ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಆಡಿರೋ 21 ಬಾಲ್ಸ್ ಅಲ್ಲಿ 15 ರನ್ಸ್ ಅಷ್ಟೇ ಸ್ಕೋರ್ ಮಾಡಕೋದು. ಅವ್ರು ಪ್ಯಾಟ್ ಕಮಿನ್ಸ್ ಔಟ್ ಆಗ್ಬಿಡ್ತಾರೆ. ಪ್ಯಾಟ್ ಕಮಿನ್ಸ್ ನೋಡಿ ಇವತ್ತು ಸ್ಲೋರ್ ರನ್ಸ್ ಹಾಕಿ ಸಖತ್ ಒಂಥರ ಕಾಟ ಕೊಟ್ಬಿಟ್ರು ಅಂತ ಹೇಳ್ಬೋದು ಇವ್ರಿಗೆ, ಸಿ ಎಸ್ ಕೆ ಅವ್ರಿಗೆ ಸಖತ್ತಾಗಿ ಹಾಕಿದ್ರು ಇವರು ಪ್ಯಾಟ್ ಕಮಿನ್ಸ್ ಅಂತೂ. ನೋಡಿ ಸಂಜು ಸ್ಯಾಮ್ಸನ್ ಅಷ್ಟೇ, ಅವ್ರ ಕಡೆಯಿಂದ ಅಷ್ಟೊಂದು ಆಡಕ್ ಆಗಲ್ಲ. ಅವರು 13 ಬಾಲ್ಸ್ ಅಲ್ಲಿ 27 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಸಂಜು ಸ್ಯಾಮ್ಸನ್ಗೂ ಅಷ್ಟೇ ಒಂಥರ ಸ್ಲೋರ್ ರನ್ ಆಗ್ತಾರೆ. ಇಲ್ಲಿ ನೋಡಿ ಸಂಜು ಸ್ಯಾಮ್ಸನ್ಗೆ ಔಟ್ ಆಗಿರ್ತಾರೆ, ಬಟ್ ವಿಕೆಟ್ ಕೀಪರ್ಗೂ ಗೊತ್ತಾಗಿರುತ್ತೆ, ಅಂಪೈರ್ಗೂ ಗೊತ್ತಾಗಿರುತ್ತೆ, ಬೌಲರ್ಗೂ ಗೊತ್ತಾಗಿರುತ್ತೆ ಔಟ್ ಆಗಿರೋದು. ಬಟ್ ಸಂಜು ಸ್ಯಾಮ್ಸನ್ ಗೊತ್ತಾಗಿರಲ್ಲ ಬ್ಯಾಟಿಂಗ್ ತೆಗೆದಿರೋದು. ಅವರು ನನ್ಗೇನು ಗೊತ್ತಾಗ್ತಿಲ್ಲ, ಟಚ್ ಆಗಿಲ್ಲ ಅಂದ್ಬಿಟ್ಟು ರಿವ್ಯೂ ತಗೋತಾರೆ. ಬಟ್ ಆದ್ರೂ ರಿವ್ಯೂ ಅಲ್ಲಿ ಔಟ್ ಅಂತಾನೆ ಬರ್ತದೆ. ಸಂಜು ಸ್ಯಾಮ್ಸನ್ ಸೈಲೆಂಟ್ ಆಗಿ ಹೋಗ್ತಾರೆ. ಬಟ್ ಆದ್ರೂ ಪವರ್ ಪ್ಲೇ ದಲ್ಲಿ ಪರವಾಗಿಲ್ಲ ರನ್ಸ್ ನ ಕಲೆ ಹಾಕ್ತಾರೆ. 57 ರನ್ಸ್ ನ ಕಲೆ ಹಾಕ್ತಾರೆ. 2 ವಿಕೆಟ್ ಕಳ್ಕೊಂಡಿರ್ತಾರೆ. ಬಟ್ ಒಂದ್ ರೇಂಜ್ ಪರವಾಗಿಲ್ಲ ರನ್ಸ್ ಬರ್ತಾ ಇರುತ್ತೆ. 2 ವಿಕೆಟ್ ಕಳ್ಕೊಂಡಿರ್ತಾರಲ್ವಾ. ಬಟ್ ಅದಾದ್ಮೇಲೆ ನೋಡಿ ಊರ್ವಿಲ್ ಪಟೇಲ್ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರಲ್ಲ. ಅದಾದ್ಮೇಲೆ ಕಾರ್ತಿಕ್ ಶರ್ಮಾ ಚೆನ್ನಾಗಿ ಆಡ್ತಾರೆ. ಏನೋ ಅಷ್ಟೊಂದು ಓವರ್ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತಲ್ಲ, ಒಂದ್ ರೇಂಜ್ ಪರವಾಗಿಲ್ಲ ಚೆನ್ನಾಗಿ ಆಡ್ತಾರೆ. ಅವ್ರು 19 ಬಾಲ್ಸ್ ಅಲ್ಲಿ 32 ರನ್ಸ್ ನ ಸ್ಕೋರ್ ಮಾಡಿ ಪ್ಯಾಟ್ ಕಮಿನ್ಸ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಡೆವಾಲ್ಡ್ ಬ್ರೇವ್ಸ್ ಮತ್ತೆ ಶಿವಮ್ ದುಬೆ ಇವ್ರ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ಇವರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ ಬರೋದು 59 ಬರುತ್ತೆ 38 ಬಾಲ್ಸ್ ಅಲ್ಲಿ. ಇದ್ರಲ್ಲಿ ನೋಡಿ ಡೆವಾಲ್ಡ್ ಬ್ರೇವ್ಸ್ 18 ಬಾಲ್ ಅಲ್ಲಿ 35 ರನ್ಸ್ ಸ್ಕೋರ್ ಮಾಡಿದ್ರು ಈ ಪಾರ್ಟ್ನರ್ಶಿಪ್ ಅಲ್ಲಿ. ಶಿವಮ್ ದುಬೆ 20 ಬಾಲ್ ಅಲ್ಲಿ 22 ರನ್ಸ್ ಅಷ್ಟೇ ಸ್ಕೋರ್ ಮಾಡೋದು. ಶಿವಮ್ ದುಬೆ ಒಂಥರ ವೇಸ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಬಾಲ್ಸ್ ನ. ಡೆವಾಲ್ಡ್ ಬ್ರೇವ್ಸ್ ಒಬ್ಬರೇ ಹೊಡಿತಾ ಇರ್ತಾರೆ. ಬಟ್ ಆದ್ರೂ ನೋಡಿ ಇವರು ಡೆವಾಲ್ಡ್ ಬ್ರೇವ್ಸ್ 27 ಬಾಲ್ಸ್ ಅಲ್ಲಿ 44 ರನ್ಸ್ ನ ಸ್ಕೋರ್ ಮಾಡ್ಬಿಟ್ಟು ಇಶಾನ್ ಮುಲಿಂಗ್ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಶಿವಮ್ ದುಬೆನು ಅವ್ರ ಕಡೆಯಿಂದ ಅಷ್ಟೊಂದು ಆಡಕ್ಕಾಗಲ್ಲ. ಅವರು 23 ಬಾಲ್ಸ್ ಅಲ್ಲಿ 26 ರನ್ಸ್
ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಇವ್ರೇನಾದ್ರು ಶಿವಮ್ ದುಬೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರೆ 185 ತನಕ ಹೋಗ್ಬೋದಾಯ್ತು. ಬಟ್ ನೋಡಿ ಇವರು ಇಲ್ಲಿ ಬಾಲ್ಸ್ ನ ವೇಸ್ಟ್ ಮಾಡಿದ್ರು. ಅದಾದ್ಮೇಲೆ ಪ್ರಶಾಂತ್ ಇವರು ಅಷ್ಟೇ ಲಾಸ್ಟ್ ಅಲ್ಲಿ ಬಂದು ಬಾಲ್ಸ್ ನ ವೇಸ್ಟ್ ಮಾಡ್ಬಿಡ್ತಾರೆ. ಆಡೋ 9 ಬಾಲ್ಸ್ ಅಲ್ಲಿ 11 ರನ್ಸ್ ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು, ಅವರು ಔಟ್ ಆಗ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಅಖಿಲ್ ಹುಸೇನ್ ನಾಟ್ ಔಟ್ ಆಗಿ ಉಳ್ಕೊತಾರೆ. ಇವ್ರು ಸ್ಕೋರ್ ಮಾಡೋದು 180 ರನ್ಸ್, 181 ನ ಟಾರ್ಗೆಟ್ ಆಗಿ ಕೊಡ್ತಾರೆ. ಈ ಗ್ರೌಂಡ್ ಅಲ್ಲಿ 181 ಟಾರ್ಗೆಟ್ ಒಂಥರ ಫೈಟಿಂಗ್ ಸ್ಕೋರ್ ಅಂತ ಹೇಳ್ಬೋದು. ಇವರು ಸೇಸ್ಗೆ ಅವರು ಡಿಫೆಂಡ್ ಮಾಡ್ಕೊಳ್ಳೋಣ ಅಂತ ಬರ್ತಾರೆ, ಇವರು ಚೇಸ್ ಮಾಡೋಣ ಅಂತ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಇವ್ರಿಗೂ ಇನ್ಶಿಯಲ್ ಆಗತ್ತ. ಟ್ರಾವಿಸ್ ಹೆಡ್ ಬೇಗನೆ ಔಟ್ ಆಗ್ಬಿಡ್ತಾರೆ. ಅವ್ರ ಕಡೆಯಿಂದ ಏನೋ ಅಷ್ಟೊಂದು ರನ್ಸ್ ಬರಲ್ಲ. 6 ಬಾಲ್ಸ್ ಅಲ್ಲಿ 6 ರನ್ಸ್ ನ ಸ್ಕೋರ್ ಮಾಡಿ ಅವರು ಔಟ್ ಆಗ್ಬಿಡ್ತಾರೆ ಮುಖೇಶ್ ಚೌಧರಿಗೆ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಏನೋ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಲ್ಲ, ಅವರು ಸ್ವಲ್ಪ ನಿಧಾನಕ್ಕನೆ ಆಡ್ತಾ ಇರ್ತಾರೆ. ಹೌದು ಪಿಚ್ ಏನು ಅಷ್ಟೊಂದು ಈಸಿ ಇದ್ದಿಲ್ಲ ಅಲ್ವಾ, ಆದ್ರೂ ಸ್ವಲ್ಪ ಕಷ್ಟ ಇತ್ತು. ಆದ್ರೂ ಅವ್ರು ಸ್ವಲ್ಪ ಬಾಲ್ ಒಂದೊಂದೇ ಆಡ್ತಾ ಇರ್ತಾರೆ. 21 ಬಾಲ್ಸ್ ಅಲ್ಲಿ 26 ರನ್ಸ್ ನ ಸ್ಕೋರ್ ಮಾಡ್ಬಿಟ್ಟು ಅಖಿಲ್ ಹುಸೇನ್ ಔಟ್ ಆಗ್ತಾರೆ. ಇನ್ಫ್ಯಾಕ್ಟ್ ಇವ್ರದ್ದು ಹೇಳ್ಬೇಕಾದ್ರೆ ಪವರ್ ಪ್ಲೇ ದಲ್ಲಿ ನೋಡಿ 45 ರನ್ಸ್ ನ ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು, 2 ವಿಕೆಟ್ ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ಒಂಥರ ಪವರ್ ಪ್ಲೇ ದಲ್ಲಿ ಸ್ಟ್ರಗಲ್ ಪಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡಿ ಇಶಾನ್ ಕಿಶನ್, ಹೆನ್ರಿ ಕ್ಲಾಸನ್ ಇವರಿಬ್ಬರ ನಡುವೆ ಬರುತ್ತೆ ಪಾರ್ಟ್ನರ್ಶಿಪ್. 75 ರನ್ಸ್ ಬರುತ್ತೆ 41 ಬಾಲ್ಸ್ ಅಲ್ಲಿ. SRH ವಿನ್ ಆಗೋಕ್ಕೂ ಈ ಪಾರ್ಟ್ನರ್ಶಿಪ್ ಕಾರಣ, CSK ಸೋಲೋಕ್ಕೂ ಈ ಪಾರ್ಟ್ನರ್ಶಿಪ್ ಕಾರಣ ಆಯ್ತು. ಸಕದಾಗ ಪಾರ್ಟ್ನರ್ಶಿಪ್ ಬೆಳೆಸಲು ಅಂತ ಹೇಳ್ಬೋದು. ಇಶಾನ್ ಕಿಶನ್ ನೋಡಿ ಆಡೋ 47 ಬಾಲ್ಸ್ ಅಲ್ಲಿ 70 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇವ್ರು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಲಾಸ್ಟ್ ತನಕ ಇರ್ತಾರೆ, ಲಾಸ್ಟ್ ಅಲ್ಲಿ ಏನೋ ವಿಕೆಟ್ ಬಿಡೋದು, ಸಕದಾಗ ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. ಹೆನ್ರಿ ಕ್ಲಾಸನ್ ನೋಡಿ ಅವ್ರು ಆಡಿರೋ 26 ಬಾಲ್ಸ್ ಅಲ್ಲಿ 47 ರನ್ಸ್ ನ ಸ್ಕೋರ್ ಮಾಡ್ತಾರೆ, ಅಗ್ರೆಸಿವ್ ಆಗಿ ಆಡ್ತಾರೆ. ಇವ್ರಿಗೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಹೆನ್ರಿ ಕ್ಲಾಸನ್ ಒಂದು 90 ರನ್ಸ್ ಸ್ಕೋರ್ ಮಾಡಿರ್ತಾರೆ. ಅವಾಗ ಒಂದು ಇವರು ಜಾನ್ಸನ್ ಏನೋ ಕ್ಯಾಚ್ ಬಿಟ್ಬಿಡ್ತಾರೆ. ಅದನ್ನೇನಾದ್ರೂ ಕ್ಯಾಚ್ ತಗೊಂಡಿದ್ರೆ ಸ್ವಲ್ಪ ಹೇಳಕ್ ಆಗ್ತಿದಿಲ್ಲ, CSK ವಿನ್ ಆಗಿದ್ರು ಆಗ್ಬೋದಾಯ್ತು. ಆ ಕ್ಯಾಚ್ ನ ಬಿಟ್ಟು 90 ರನ್ಸ್ ಅಲ್ಲಿ ಇದ್ದಾಗ. ಬಟ್ ಅದಾದ್ಮೇಲೆ ಯಾವ ತರ ಅಗ್ರೆಸಿವ್ ಆಗಿ ಆಡಿದ್ರು ಅಂದ್ರೆ ಹೆನ್ರಿ ಕ್ಲಾಸನ್ 47 ರನ್ಸ್ ನ ಸ್ಕೋರ್ ಮಾಡಿದ್ರು 26 ಬಾಲ್ಸ್ ಅಲ್ಲಿ, ಸಕದಾಗ ಆಡಿದ್ರು ಅಂತ ಹೇಳ್ಬೋದು. ಮತ್ತೆ ಲಾಸ್ಟ್ ಅಲ್ಲಿ ಇವರು ನೂರ್ ಅಹಮದ್ಗೆ ಔಟ್ ಆಗ್ಬಿಡ್ತಾರೆ ಹೆನ್ರಿ ಕ್ಲಾಸನ್. ಮತ್ತೆ ನಿತೀಶ್ ರೆಡ್ಡಿ ಅವ್ರ ಕಡೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲ್ಲ, ಬೇಗನೆ ಔಟ್ ಆಗ್ಬಿಡ್ತಾರೆ. ಇವ್ರು ನಿತೀಶ್ ರೆಡ್ಡಿ ಔಟ್ ಆಗ್ತಾ ಇದ್ದಾನೆ. ಈಕ್ವೇಷನ್ ಯಾವ ತರ ಇರುತ್ತೆ ಅಂದ್ರೆ 18 ಬಾಲ್ಸ್ ಅಲ್ಲಿ 28 ರನ್ಸ್ ಸ್ಕೋರ್ ಮಾಡಬೇಕಾಗುತ್ತೆ. 18th ಓವರ್ ಅಲ್ಲಿ ಸಕದಾಗ ಆಡ್ತಾರೆ. ಇಶಾನ್ ಕಿಶನ್ ಆದ್ರೆ ಒಂದು 4-6 ಎಲ್ಲ ಸ್ಕೋರ್ ಮಾಡ್ತಾ ಇದ್ದಂಗೆ 12 ಬಾಲ್ಸ್ ಗೆ 30 ರನ್ಸ್ ಬರುತ್ತೆ. ಅದಾದ್ಮೇಲೆ ನೋಡಿ 19ನೇ ಓವರ್ ಅಲ್ಲಿ ಮೊದಲನೇ ಬಾಲ್ 6 ಹೊಡಿತಾರೆ ಇವರು ಸಲೀಲ್ ಅರೋರಾ. ಅವು ಹೊಡಿತಾ ಇದ್ದಂಗೆ ಇನ್ನೇನು 6 ರನ್ಸ್ ಬೇಕಾಗುತ್ತೆ. ಅವಾಗ ಇಶಾನ್ ಕಿಶನ್ ಔಟ್ ಆಗ್ಬಿಡ್ತಾರೆ. ಇಶಾನ್ ಕಿಶನ್ ಔಟ್ ಆಯ್ತಂಗೆ ಸ್ಮರಣ್ ಬರ್ತಾರೆ, ಅವ್ರು ಬೌಂಡ್ರಿನ ಗಳಿಸ್ಬಿಟ್ಟು ಮ್ಯಾಚ್ ನ ಅಲ್ಲೇ ಫಿನಿಶ್ ಮಾಡ್ಕೊಡ್ತಾರೆ. ಇನ್ನೂ ಒಂದು ಓವರ್ ಇದ್ದಂಗೆ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಸಕದಾಗ ಆಡೋದಂತ ಹೇಳ್ಬೋದು. SRH ನೋಡಿ ಇಶಾನ್ ಕಿಶನ್ ಲಾಸ್ಟ್ ತನಕ ಆಡಿದ್ರಲ್ವಾ, ಅದೇ ಒಂಥರ ಅಡ್ವಾಂಟೇಜ್ ಆಯ್ತು SRH ವಿನಾಗಕ್ಕೆ. ಮತ್ತೆ ಹೆನ್ರಿ ಕ್ಲಾಸನ್ ಕಡೆಯಿಂದ ಬಂದಂತ ಒಂಥರ ಅಗ್ರೆಸಿವ್ ನಾಕ್ ಇರ್ಬೋದು, ಇವೆಲ್ಲ ಒಂಥರ ಕಾಂಟ್ರಿಬ್ಯೂಷನ್ ಮಾಡಿದ್ರು SRH ವಿನಾಗಕ್ಕೆ. ಏನಾದ್ರು SRH ಇವತ್ತೇನಾದ್ರು ಮ್ಯಾಚ್ ಏನಾದ್ರು ಸೋತ್ಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇವತ್ತೇನಾದ್ರು ನೋಡಿ CSK ಏನಾದ್ರು ಮ್ಯಾಚ್ ವಿನಾಗ್ಬಿಟ್ಟಿದ್ರೆ ಕಾನ್ಸ್ಟೇಬಲ್ ಅಲ್ಲಿ ಯಾವ ತರ ಆಗ್ತಾ ಇತ್ತು ಅಂದ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾ ಇತ್ತು. ಬಟ್ CSK ಮ್ಯಾಚ್ ಸೋಲ್ತಾ ಇದ್ದಂಗೆ ಇವಾಗ ನಂಬರ್ 1 ಪೊಸಿಷನ್ ಫಿಕ್ಸ್ ಆಗೋಯ್ತು. ಕ್ವಾಲಿಫೈಲಿ ನಂಬರ್ 2, ನಂಬರ್ 3 ಪೊಸಿಷನ್ಗೂ ಹೋಗ್ಬಿಟ್ಟಿದ್ದಾರೆ. ಇನ್ನ ನಂಬರ್ 4 ಪೊಸಿಷನ್ ಮಾತ್ರ ಬಾಕಿ ಇದೆ. ಇನ್ನು ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಗೊತ್ತಾಗ್ತಾರೆ. ಇನ್ನು ಆ ಒಂದು ಪ್ಲೇಸ್ಗೆ 5 ಟೀಮ್ಸ್ ನಡುವ ಕಿತ್ತಾಟ ಇರೋದು, ನೋಡೋಣ ಯಾರು ಬರ್ತಾರೆ ಅಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.